25th June 2025 morning shift paper 1, teaching aptitude related question. Question number 6 here. The role of a teacher in supporting experiential learning can't be off the ಅಂತ ಕೇಳಿದ್ದಾರೆ ಕ್ವಶನ್. ಕೋಚ್, ಮೆಂಟರ್, ಟ್ಯೂಟರ್, ಟೆಕ್ನಾಲಜಿ ಅಂತ ಹೇಳಿದ್ದಾರೆ. ನೋಡಿ, ಒಬ್ಬ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಒಂದು ಸ್ಟೂಡೆಂಟು ಎಕ್ಸ್ಪೀರಿಯನ್ಸ್ ಮಾಡ್ತಾ ಕಲಿತಾ ಇರುವಾಗ ಒಬ್ಬ ಟೀಚರ್ ಯಾವ ರೀತಿ ಆದಂತಹ ಒಂದು ರೋಲನ್ನು ಪ್ಲೇ ಮಾಡ್ಬೋದು ಅನ್ನುವಂತಹ ಪ್ರಶ್ನೆ ಇಲ್ಲಿ ಕೇಳಿದಾಗ, ಇಲ್ಲಿ ಒಬ್ಬ ಕೋಚ್ ಆಗಿ ಕೆಲಸ ಮಾಡ್ಬೋದು, ಮೆಂಟರ್ ಆಗಿ ಕೆಲಸ ಮಾಡ್ಬೋದು, ಟ್ಯೂಟರ್ ಆಗಿ ಕೆಲಸ ಮಾಡ್ಬೋದು. ಆದರೆ ಟೀಚರೇ ಟೆಕ್ನಾಲಜಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಟೆಕ್ನಾಲಜಿ ಇಸ್ ರಾಂಗ್, ಕಾಂಟ್ ಬಿ ಅಂತ ಹೇಳಿರೋದ್ರಿಂದ ಟೆಕ್ನಾಲಜಿ ಅನ್ನುವಂಥದ್ದು ಇಲ್ಲಿ ಆನ್ಸರ್ ಆಗುತ್ತೆ. ಕಾಂಟ್ ಬಿ. ನಾವು ಫಸ್ಟ್ ಟೈಮ್ ಯಾರಾದರೂ ಎಕ್ಸಾಮ್ ಬರೀತಾ ಇದ್ರೆ, ಈಗ MCom MBA ಮಾಡಿಕೊಂಡು, ಫಾರ್ ದೆಮ್ ಮೈ ಸಜೆಷನ್ ಇಸ್ ದಟ್ ಯು ಹ್ಯಾವ್ ಟು ಸಿ ದ ವರ್ಡ್ಸ್ ಕಾಂಟ್, ನಾಟ್, ಶುಡ್ ನಾಟ್, ಆ ರೀತಿ ಏನು ವರ್ಡ್ಸ್ ಬರುತ್ತೆ, ನಾಟ್, ರೈಟ್, ಓಕೆ, ರಾಂಗ್ ಅನ್ನುವಂಥದ್ದು ಅಥವಾ ಇನ್ಕರೆಕ್ಟ್ ಅನ್ನುವಂಥ ಪದಗಳು ಏನಿರುತ್ತೆ ಹೈಲೈಟ್ ಮಾಡಿ ಅದನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಕ್ವಶನ್ಸ್ ಓದುವಾಗ. ಆ ಕ್ವಶನಲ್ಲಿ ಕಾಂಟ್ ಅಂತ ಹೇಳಿದಾರ, ಎಸ್ ಅಂತ ಹೇಳಿದಾರ, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಸರಿಯಾದಂಥ ಆನ್ಸರ್ ಕೊಡುವಂಥ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಅಂದರೆ ನೀವು ತಪ್ಪು ಉತ್ತರನ ಆನ್ಸರ್ ಮಾರ್ಕ್ ಮಾಡಿ ಬರ್ತೀರ. ನೆಕ್ಸ್ಟ್ ಕ್ವಶನ್ ನಂಬರ್ 7. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಸೆಲ್ಫ್ ಜನರೇಟೆಡ್ ಫೀಡ್ಬ್ಯಾಕ್? ನೋಡಿ, ಅಶ್ಯೂರೆನ್ಸ್, ಪ್ರಿವೀವಿಂಗ್, ರಿಟ್ರೇಸಿಂಗ್, ಅಬ್ಸರ್ವೇಷನ್ ಅಂತ ಕೊಟ್ಟಿದ್ದಾರೆ. ಸೆಲ್ಫ್ ಜನರೇಟೆಡ್ ಫೀಡ್ಬ್ಯಾಕ್ ಅಂದರೆ ಏನು? ಸೆಲ್ಫ್ ಜನರೇಟೆಡ್ ಫೀಡ್ಬ್ಯಾಕ್ ಅಂದರೆ ಲರ್ನರು ತಾನಾಗಿಯೇ ಫೀಡ್ಬ್ಯಾಕನ್ನು ಕೊಡ್ಕೊಳ್ತಾನೆ. ಓಕೆ, ರಿಟ್ರೇಸಿಂಗಿಂದ ಆಗಿರ್ಬೋದು, ಪ್ರಿವೀವಿಂಗಿಂದ ಆಗಿರ್ಬೋದು, ಅಬ್ಸರ್ವಿಂಗ್ ಓನ್ ಪರ್ಫಾರ್ಮೆನ್ಸಿಂದ ಆಗಿರ್ಬೋದು. ಅಶ್ಯೂರೆನ್ಸ್ ಅನ್ನುವಂಥದ್ದು ಏನಿದೆ ನೋಡಿ, ಇದು ಬೇರೆಯವ್ರು ಕೊಡುವಂಥದ್ದು. ಇದು ಸೆಲ್ಫ್ ಜನರೇಟೆಡ್ ಆಗಿರುವಂಥದ್ದಲ್ಲ, ಬೇರೆಯವರು ಕೊಡುವಂಥದ್ದು. ನೀವು ಬರ್ಕೊಳ್ಬೋದಲ್ಲ, ಅಶ್ಯೂರೆನ್ಸ್ ಇಸ್ ಸಮ್ವನ್ ಎಲ್ಸ್ ಗಿವ್ಸ್ ಕಾನ್ಫಿಡೆನ್ಸ್. ಈಗ ನೀವು ಡ್ಯಾನ್ಸ್ ಮಾಡ್ತಾ ಇರ್ತೀರಾ, ನಿಮ್ಮ ಫ್ರೆಂಡು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನೀವು ಕೇಳ್ತೀರಾ ಹೇಗೆ ಮಾಡ್ತಾ ಇದ್ದೀನಿ ನಾನು ಅಂತ. ಇಫ್ ದಟ್ ಪರ್ಸನ್ ಇಸ್ ಸೇಯಿಂಗ್ ದಟ್ ಯಸ್ ಯು ಆರ್ ಡೂಯಿಂಗ್ ಗುಡ್, ಆರ್ ದಟ್ ಪರ್ಸನ್ ಇಸ್ ಸೇಯಿಂಗ್ ದಟ್ ನೋ ಯು ಆರ್ ಡೂಯಿಂಗ್ ಸಮ್ ಮಿಸ್ಟೇಕ್ಸ್ ಹಿಯರ್, ದಟ್ ಈಸ್ ಅ ಕೈಂಡ್ ಆಫ್ ಅಶ್ಯೂರೆನ್ಸ್ ಯು ಆರ್ ಟೇಕಿಂಗ್ ಫ್ರಮ್ ದ ಅದರ್ ಪರ್ಸನ್. ದಿಸ್ is not self generated. Okay, so next is question number 8. Arrange the level of Bloom taxonomy from lower to higher order. ನೋಡಿ, Bloom taxonomy is the most important topic in teaching aptitude. ಓಕೆ, ಸೊ ಇಲ್ಲಿ ಲೋಯೆಸ್ಟ್ ಟು ಹೈಯೆಸ್ಟ್ ಆರ್ಡರ್ ಅಂತ ಹೇಳಿದ್ದಾರೆ. ರಿಮೆಂಬರಿಂಗ್ ಬ್ಲೂಮ್ಸ್ ಟಾಕ್ಸಾನಮಿ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೀನಿ ನಾನು. ಕೆಸೆಟ್ ಪ್ರಿಪರೇಷನ್ಗೋಸ್ಕರ ಎಲ್ಲ ಯೂನಿಟಿಂದ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದ್ಯಾವುದು ಅದರ್ ದೆನ್ ರಿಸರ್ಚ್ ಮೆಥಡಾಲಜಿ ಬೇರೆ ಎಲ್ಲ ಯೂನಿಟ್ಸ್ಗಳಿಂದನೂ ಆಲ್ಮೋಸ್ಟ್ ನಾನು ಕವರ್ ಮಾಡಿ ಹಾಕಿದ್ದೀನಿ. ಅಲ್ಲಿ ಬ್ಲೂಮ್ಸ್ ಟಾಕ್ಸಾನಮಿ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಹೋಗಿ ವಾಚ್ ಮಾಡಿ ವಿಡಿಯೋನ ಥಿಯೋರಿಟಿಕಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ರಿಮೆಂಬರಿಂಗ್ ಈಸ್ ದ ಲೋವೆಸ್ಟ್ ಲೆವೆಲ್. ಓಕೆ, ಅದಾದ ನಂತರ ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಅಪ್ಲೈಯಿಂಗ್, ಆಮೇಲೆ ಅನಲೈಸಿಂಗ್, ಲಾಸ್ಟಲ್ಲಿ ಇವ್ಯಾಲ್ಯುಯೇಟಿಂಗ್. ಸೊ ಈಗ ರಿಮೆಂಬರಿಂಗ್ ಈಸ್ ದ ಲೋಯೆಸ್ಟ್ ಲೆವೆಲ್. ಸೊ ಇಲ್ಲಿ ಫಸ್ಟ್ ಯಾವ್ದು ಬರಬೇಕು? ಇ. ಅದಾದ ನಂತರ ಬಿ. ರಿಮೆಂಬರಿಂಗ್ ಈಸ್ ಇ ಕೊಟ್ಟಿದ್ದಾರೆ ಇಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಈಸ್ ಬಿ ಕೊಟ್ಟಿದ್ದಾರೆ, ಅಪ್ಲೈಯಿಂಗ್ ಈಸ್ ಸಿ ಕೊಟ್ಟಿದ್ದಾರೆ, ಅನಲೈಸಿಂಗ್ ಈಸ್ ಎ, ಇವ್ಯಾಲ್ಯುಯೇಟಿಂಗ್ ಈಸ್ ಡಿ. ಸೊ EBCAD. ಸೊ ಆನ್ಸರ್ ಈಸ್ ಫಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ವಾಟ್ ಅಮಾಂಗ್ ದ ಫಾಲೋಯಿಂಗ್ ಆರ್ ನೋನ್ ಆಸ್ ಅಸೆಸ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್? ಸೊ ಇದರಲ್ಲಿ ಯಾವುದು ಅಸೆಸ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ, ಅಸೆಸ್ಮೆಂಟ್ ಅಂದರೆ ಏನು? ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಈಗ ಕ್ಲಾಸ್ ರೂಮಲ್ಲಿ ಒಂದು ಟೀಚರ್ ಸ್ಟೂಡೆಂಟ್ ಕಲಿತಾ ಇದ್ದಾರೋ ಇಲ್ವೋ ಅಂತ ನಾವೇನು ಇವ್ಯಾಲ್ಯೂಯೇಟ್ ಮಾಡ್ತೀವಿ ಅದನ್ನು ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡ್ತೀವಲ್ಲ, ವ್ಯಾಲ್ಯೂಯೇಷನ್ ಮಾಡ್ತೀವಲ್ಲ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫಾರ್ಮ್ ಆಫ್ ಅಸೆಸ್ಮೆಂಟ್. ಬಟ್ ಡ್ಯೂರಿಂಗ್ ದ ಕ್ಲಾಸ್, in the classroom, when a teacher is teaching and a student is learning, that time also a teacher does an assessment. That time teacher may use many other tools also, right? So here
Test can be an assessment, examination can be an assessment, quizzes can be an assessment. But when it comes to worksheets are what? They are learning tools, ಕಲಿಯುವಂಥ ಟೂಲ್ಸ್ ಅದು. ದಿಸ್ ಇಸ್ ನಾಟ್ ಅಸೆಸ್ಮೆಂಟ್ ಟೂಲ್. ನೆಕ್ಸ್ಟು ಲ್ಯೂಬ್ರಿಕ್ಸ್. ದಿಸ್ ಈಸ್ ಅ ಅಸೆಸ್ಮೆಂಟ್ ಕ್ರೈಟೇರಿಯಾ. ಇದು ಅಸೆಸ್ಮೆಂಟ್ ಕ್ರೈಟೇರಿಯಾ, ನಾಟ್ ಅಸೆಸ್ಮೆಂಟ್ ಟೂಲ್ಸ್. ಸೊ ಇಲ್ಲಿ ಆನ್ಸರ್ ಅಬ್ಸರ್ವ್ ಮಾಡಿದ್ರೆ ಎ, ಬಿ ಆ್ಯಂಡ್ ಇ ಆರ್ ದ ಆನ್ಸರ್. ಕ್ವೆಶನ್ ನಂಬರ್ 10. Question number 10, match the following they have given in principles and the implications they have given. So let's see the principle: encouraging student deep approaches to learning objectives. So encouraging deep learning ಅಂತಾಗುತ್ತೆ. So ಇದು the summative and formative assessment to be learning oriented, facilitating dialogic forms of feedback involving some personal student investment. ಸೊ ಡೀಪ್ ಲರ್ನಿಂಗ್ ಅಂತ ಬಂದಾಗ ಇಟ್ ಮೋಟಿವೇಟ್ಸ್ ಸ್ಟೂಡೆಂಟ್, ಕರೆಕ್ಟ್? ಇಟ್ ಎನ್ಕರೇಜಿಂಗ್ ಸ್ಟೂಡೆಂಟ್ ಡೀಪ್ ಅಪ್ರೋಚಸ್ ಟು ಲರ್ನಿಂಗ್ ಅಬ್ಜೆಕ್ಟಿವ್. ಸೊ ಅಲ್ಲೇನಾಗುತ್ತೆ ಅಂದರೆ ಸ್ಟೂಡೆಂಟ್ಸನ್ನು ವೆರೈಟಿ ಆಫ್ ಅಸೆಸ್ಮೆಂಟ್ ಫಾರ್ ಸ್ಟೂಡೆಂಟ್ ಮೋಟಿವೇಶನ್. ಇದು 4. ದ ಸಮೇಟಿವ್ ಆ್ಯಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ಸ್ ಟು ಬಿ ಲರ್ನಿಂಗ್ ಓರಿಯೆಂಟೆಡ್. ದಿಸ್ ಒನ್ 2. Facilitating dialogic forms of feedback. So now idrinda greater sense of ownership among the students. This one is involving some personal student investment. Feedback should be embedded within assessment practice. 4, 2, 3, 1. Answer 3 is the answer. ಸೊ ಇಲ್ಲೇನಾಗ್ತಾ ಇದೆ ಅಂದರೆ ಡೀಪ್ ಲರ್ನಿಂಗ್ ಈಸ್ ಮೋಟಿವೇಟಿಂಗ್ ದ ಸ್ಟೂಡೆಂಟ್ಸ್. ಸೆಕೆಂಡ್ ಒಂದು ಬಿ ಏನಿದೆ, ಲರ್ನಿಂಗ್ ಓರಿಯೆಂಟೆಡ್ ಅಸೆಸ್ಮೆಂಟ್ಸ್ ಮಾಡೋದ್ರಿಂದ ಪ್ರೋಗ್ರಾಮ್ಡ್ ವೈಡ್ ಪ್ಲಾನಿಂಗ್ ಪರ್ಸ್ಪೆಕ್ಟಿವ್ಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಫೆಸಿಲಿಟೇಟಿಂಗ್ ಡಯಾಲಜಿಕ್ ಫಾರ್ಮ್ಸ್ ಆಫ್ ಫೀಡ್ಬ್ಯಾಕ್, ಗ್ರೇಟ್ ಸೆನ್ಸ್ ಆಫ್ ಓನರ್ಶಿಪ್ ಬೈ ದ ಸ್ಟೂಡೆಂಟ್ಸ್, ಇನ್ವಾಲ್ವಿಂಗ್ ಸಮ್ ಪರ್ಸನಲ್ ಸ್ಟೂಡೆಂಟ್ ಇನ್ವೆಸ್ಟ್ಮೆಂಟ್. ಫೀಡ್ಬ್ಯಾಕ್ ಶುಡ್ ಬಿ ಎಂಬೆಡೆಡ್ ವಿತಿನ್ ಅಸೆಸ್ಮೆಂಟ್ ಪ್ರಾಕ್ಟೀಸ್. Okay, next